ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗಾಗಲೇ 2 ವರ್ಷ ತುಂಬಿದೆ. ಇದರ ನಡುವೆ ಸರ್ಕಾರಕ್ಕೆ ಮಳೆ ಅವಾಂತರ, ಕೋಮುದಳ್ಳೂರಿ ಸೇರಿದಂತೆ ಹಲವು ವಿಚಾರಗಳು ತಲೆನೋವಾಗಿ ಕಾಡ್ತಾ ಇದ್ದಾವೆ. ಇದೇ ವಿಚಾರವಾಗಿ ಇವತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ರು. ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸಿದ್ರು. ಸಿಎಂ ಅಧಿಕಾರಿಗಳನ್ನ ಸಿಎಂ ಕ್ಲಾಸ್ ತೆಗೆದುಕೊಂಡು ಹೇಗೆ ತೆಗೆದುಕೊಂಡ್ರು, ಜೊತೆಗೆ ಸಂವಿಧಾನದ ಬಗ್ಗೆ ಪಾಠ ಮಾಡಿದ್ದು ಹೇಗೆ, ಇಲ್ಲಿದೆ ಡೀಟೇಲ್ಸ್. ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ. ದುಷ್ಟ ಶಕ್ತಿಗಳನ್ನ ಮೊಳಕೆಯಲ್ಲಿಯೇ ಚಿವುಟಿ ಹಾಕಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರೆ ವಿಪಕ್ಷಗಳೇ ಹೆಚ್ಚು ಕಡಿಮೆ ತಂಡ ಹೊಡೆದು ಹೋಗುತ್ತವೆ. ಇನ್ನು ಅಧಿಕಾರಿಗಳ ಗತಿ ಏನು ಎಂದು ನೀವು ಊಹಿಸಬಹುದು. ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅದೇ ನಡೆದಿದ್ದು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರದ ಡ್ಯಾಶ್ ಬೋರ್ಡ್ ಬಿಡುಗಡೆಗೊಳಿಸಿದ ಸಿಎಂ ಸರ್ಕಾರದ ಹಲವು ಯೋಜನೆಗಳ ಸಫಲತೆ ಬಗ್ಗೆ ಅಧಿಕಾರಿಗಳಿಂದಲೇ ಮಾಹಿತಿ ಪಡೆದರು. ಸಭೆ ಪ್ರಾರಂಭದಲ್ಲಿಯೇ ಡಿಸಿಸಿಒಗಳಿಗೆ ಖಡಕ್ ಸೂಚನೆ ನೀಡಿದರು. ಸಂವಿಧಾನದ ಆಶಯ ಹಾಗೂ ಧ್ಯೇಯೋದ್ದೇಶಗಳ ವಿರುದ್ಧ ಯಾರು ಕಾರ್ಯನಿರ್ವಹಿಸುವಂತೆ ಖಡಕ್ ಸೂಚನೆ ನೀಡಿದರು. ದುಷ್ಟ ಶಕ್ತಿಗಳನ್ನ ಚಿಗುರಿನಲ್ಲಿಯೇ ಚಿವುಟಿ ಹಾಕುವುದು ನಿಮ್ಮ ಜವಾಬ್ದಾರಿ ಅಲ್ಲವೇ ಎಂದು ಕ್ಲಾಸ್ ತೆಗೆದುಕೊಂಡರು. ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ನೀವು ಪಡೆದಿರುವ ಸವಲತ್ತು ಜನರ ಕೊಟ್ಟ ತೆರಿಗೆಯಿಂದ. ಸಿಎಂ ಸಿದ್ದರಾಮಯ್ಯ ಇಂದು ಅಕ್ಷರಶಃ ಕೆಂಡಾಮಂಡಲರಾಗಿದ್ರು. ಪ್ರತಿ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮದೇ ಜವಾಬ್ದಾರಿ. ಕಾನೂನು ವ್ಯವಸ್ಥೆ ಹದಗೆಟ್ಟಲ್ಲಿ ಅಭಿವೃದ್ಧಿಯು ಹದಗೆಟ್ಟಂತೆ. ನೀವು ಪಡೆದಿರುವ ಸವಲತ್ತು ಜನರ ಕೊಟ್ಟ ತೆರಿಗೆ ಹಣದಿಂದ ಎಂಬುದು ನೆನಪಿರಲಿ ಎಂದು ಹುಡುಗಿದ್ದಲ್ಲದೆ ಬಾಲ್ಯ ವಿವಾಹ, ಕೆರೆ ಒತ್ತುವರಿ, ಶಾಲಾ ಕಾಲೇಜು, ವಸತಿ ಶಾಲೆಗಳ ಕಾರ್ಯನಿರ್ವಹಣೆ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರೋ ಅಧಿಕಾರಿಗಳಿಗೆ ಸಿಎಂ ಚಾಟಿ ಬೀಸಿ ಜನರ ಸಮಸ್ಯೆಗಳನ್ನ ಕೇಳುವ ನಿಟ್ಟಿನಲ್ಲಿ ಕೇಂದ್ರ ಸ್ಥಾನದಲ್ಲಿರಬೇಕು ಎಂದು ಖಡಕ್ ಸೂಚನೆ ನೀಡಿದರು. ಇನ್ನು ಸಭೆ ನಡುವೆಯೂ ಮಂಗಳೂರಿನ ಮೊಂಟೆಪೆದುವಿನಲ್ಲಿ ಗುಡ್ಡ ಕುಸಿತ ಹಾಗೂ ಮಳೆ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ಗೆ ಮಂಗಳೂರಿಗೆ ತೆರಳಲು ಸೂಚನೆ ನೀಡಿದರು. ಅದೇ ನಾನು ನಾಳೆ ಹೋಗಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೆ. ಇವತ್ತು ಡಿಸಿಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಇಲಾಖೆದು ಮತ್ತು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ. ಮತ್ತು ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತಗೊಂಡು ನಂತರ ನಾಳೆ ಸಭೆ ಮಾಡೋಣ ಅಂತ ಇದ್ದೆ. ಆದರೆ ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಲ್ಯಾಂಡ್ಸ್ಲೈಡಿಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತೊಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ, ಮುಂಜಾಗ್ರತೆ ಕ್ರಮಗಳು ತೊಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತೇನೆ ತೆರಳಿದ್ದೇನೆ. ಒಟ್ನಲ್ಲಿ ಇಂದು ಹಾಗೂ ನಾಳೆ ಡಿಸಿ ಹಾಗೂ ಸಿಇಒಗಳ ಜೊತೆ 2 ದಿನಗಳ ಕಾಲ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ ಸಿಎಂಗೆ ಸಚಿವ ಸಂಪುಟ ಸದಸ್ಯರು ಸಾಥ್ ನೀಡಿದ್ದು, ಇವತ್ತಿನ ಸಭೆಯಲ್ಲಿ ಆಡಳಿತ ವರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಸಿ ಮುಟ್ಟಿಸಿದ್ದಾರೆ. ಸಿಎಂ ಖಡಕ್ ಸೂಚನೆಯಿಂದ ಡಿಸಿ ಸಿಇಒಗಳು ಎಚ್ಚರವಾಗಿ ಜನಪರ ಕೆಲಸ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.